ಇನ್ನು ವೋಟ್ ಚೋರಿ ವಿಚಾರ ಸಂಸತ್ನಲ್ಲಿ ದೊಡ್ಡ ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಇನ್ನು ತೀರಾ ಮೊನ್ನೆ ಇದೇ ವಿಚಾರವಾಗಿ ದೆಹಲಿಯಲ್ಲಿ ದೊಡ್ಡ ಹೋರಾಟಕ್ಕೂ ಕೂಡ ವೇದಿಕೆ ಮಾಡಿಕೊಳ್ತು. ಇದೇ ವೋಟ್ ಚೋರಿ ವಿಚಾರ, ಅದರಲ್ಲೂ ಕೂಡ ರಾಜ್ಯದಲ್ಲಿ ಆಳಂದ ಕ್ಷೇತ್ರದಲ್ಲಿ ನಡೆದಿರುವಂತಹ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಗೆ ಪಟ್ಟು ಹಿಡಿಯಲಾಯಿತು. ಆ ಸಂದರ್ಭದಲ್ಲಿ ದೊಡ್ಡ ಗದ್ದಲ ಕೂಡ ಉಂಟಾಯಿತು. ವೋಟ್ ಚೋರಿ ವಿಚಾರವಾಗಿ ಇವತ್ತು ನಮ್ಮಲ್ಲಿ ಏನಾಯಿತು ಬೆಳಗಾವಿ ಅಧಿವೇಶನದಲ್ಲಿ, ಆಮೇಲೆ ಬೇರೆ ಬೇರೆ ಚರ್ಚೆಗಳು ಕೂಡ ಇವತ್ತು ಬಹಳ ಗಂಭೀರವಾದಂತಹ ಚರ್ಚೆಗಳು ನಡೆದಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬ. ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂತ ಒಂದು ಪ್ರಯತ್ನ ನಡೆದಿತ್ತು. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ₹70 ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗಬಾರ್ದು ಅಧ್ಯಕ್ಷರೇ. ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ದೊಡ್ಡ ಕಂಪನ ಎಬ್ಬಿಸಿದೆ. ಈಗಾಗಲೇ ತನಿಖೆ ನಡೆಸಿರುವ ಎಸ್ಐಟಿ ಸುಭಾಷ್ ಗುತ್ತೇದಾರ್ ಮತ್ತು ಆತನ ಪುತ್ರನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ. ವೋಟ್ ಚೋರಿ ಪ್ರಕರಣವನ್ನ ವಿಧಾನಸಭೆಯಲ್ಲಿ ಕೈ ಶಾಸಕ ಬಿಆರ್ ಪಾಟೀಲ್ ಪ್ರಸ್ತಾಪಿಸಿದ್ರು. ಬಿಆರ್ ಪಾಟೀಲ್ ಪ್ರಸ್ತಾಪಕ್ಕೆ ವಿಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಜಟಾಪಟಿಯೇ ನಡೆಯಿತು. ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂತ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಚೋರಿ ಮಾಡುವ ಪದ್ಧತಿ ಕಾಂಗ್ರೆಸ್ ಇನ್ನು ವೋಟ್ ಚೋರಿ ಬಗ್ಗೆ ಚರ್ಚೆಗೆ ವಿಪಕ್ಷ ಬಿಜೆಪಿ ನಾಯಕರು ವಿರೋಧಿಸಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸುನಿಲ್ ಕುಮಾರ್ ನಡುವೆ ಮಾತಿನ ಕಾಳಗ ಏರ್ಪಟ್ಟಿತ್ತು. ಇದೆ ₹70 ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗಬಾರ್ದು ಅಧ್ಯಕ್ಷರೇ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ ಮಾಡಲಿ, ಜಾಲಹಳ್ಳಿ ಅಂಡರ್ಪಾಸ್ ಫುಟ್ಪಾತ್ ಬಗ್ಗೆ ಮುನಿರತ್ನ ಪ್ರಸ್ತಾಪಿಸಿ ಶಾಸಕರ ಸಭೆ ಕರೆಯಿರಿ ಅಂತ ಡಿಕೆಗೆ ಆಗ್ರಹಿಸಿದ್ರು. ನನಗೂ ಬೆಂಗಳೂರಿನ ಬಗ್ಗೆ ಕಾಲು ಭಾಗ ಗೊತ್ತಿದೆ ಅಂತ ಬಂಡೆ ಕಾಲೆಳೆದ್ರು. ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್ ಅಂಡರ್ ಪಾಸ್ ಎಲ್ಲಾ ನಿಂತಿದೆ. ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಬಡ್ಜೆಟ್ ಮುಗಿದ್ರೆ 3 ವರ್ಷ. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ ಆರ್ಆರ್ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ ಆರ್ಆರ್ ನಗರ. ಗೊತ್ತಾಯ್ತು ಬಂದು ಮುನ್ರಾಜ್ ಎಷ್ಟು ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ಗೊತ್ತಿದೆ ಅಂದೆ. ಇನ್ನು ಪ್ರಶ್ನೋತ್ತರ ಕಲಾಪದಲ್ಲಿ ಲಕ್ಷ್ಮಣ ಸವದಿ ಹಾಗೂ ಅಶೋಕ್ ನಡುವೆ ಇಬ್ಬರ ಹಳೆ ಸ್ನೇಹದ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ವಿರೋಧ ಪಕ್ಷ ನಾಯಕರೇ ಸ್ವಲ್ಪ ಈ ಕಡೆ ಲಕ್ಷ ಕೊಡಪ್ಪ. ಹಳಿ ಸ್ನೇಹ ಅನ್ನೋದ್ರೆ ಒಂದು ಇಟ್ಕೊಂಡು ಲಕ್ಷ ಕೊಡು. ಅಷ್ಟು ಏನು ವಿರೋಧ ಪಕ್ಷ ನಾಯಕ ಆದ್ಮೇಲೆ ಏನು ಎಲ್ಲನೂ ಬಿಡಬೇಕಾ? ವಿಶ್ವಾಸ ಬೇರೆ, ನಂದು ನಿಂದು ವಿಶ್ವಾಸ ಅದಕ್ಕೆ ಬೇರೆ ಇರ್ಬೋದು. ಅದಕ್ಕೆ ಆ ವಿಶ್ವಾಸ ನಾನು ಹೇಳಿದ್ದೀನಿ. ಹೋಗುತ್ತೆ, ನೀನು ದಿಲ್ಲಿಗೆ ಹೋಗ್ತಿ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಕೆಲಸ ಮಾಡಿ ಕೊಡ್ತೀಯ ಅನ್ನೋ ಒಂದು ವಿಶ್ವಾಸಕನ ಹೊರಗಿದ್ದಂಥವ್ರು ಹೊರ ಕರ್ಸ್ಲಾಕ್ ಹೇಳಿದೆ. ನಾನು ನಿಮ್ಮ ದಾರಿ ನಡೆ ಎಲ್ಲ ನನ್ಗೆ ಗೊತ್ತಿದೆ. ಮದ್ಯ ಸೇವಿಸಿ ಜನ ಸಾಯ್ತಿದ್ದಾರೆ, ಯುವಕರು ಕುಡಿತದ ಚಟಕ್ಕೆ ದಾಸರಾಗಿದ್ದಾರೆ ಅಂತ ಶಾಸಕ ಶರಣು ಸಲಗಾರ್ ಹೇಳಿದ್ರು. ಮದ್ಯ ಮಾರಾಟ ಬಂದ್ ಮಾಡಿದ್ರೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಂದ್ರು. 3 ಮಕ್ಕಳು ಮನೆಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ. ತಾಯಿ ತಂದು ಹಪ್ಪು ಸುಟ್ಟು ಕೊಡ್ತಾರ ಅಧ್ಯಕ್ಷರೇ. ಎಂತ ವಿಪರ್ಯಾಸ ಇದು! ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ. ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿತು. ಇದರ ನಡುವೆಯೇ ಹಲವು ವಿಚಾರಗಳು ಸದ್ದು ಮಾಡಿವೆ. ಆಡಳಿತ ಹಾಗೂ ವಿಪಕ್ಷ ಶಾಸಕರ ನಡುವೆ ಮಾತಿನ ಯುದ್ಧಕ್ಕೂ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, TV9.